ಇದೇನು ಎ ರೂಟ್ ವರ್ಡ್ ಈಸ್ ದಿ ಮೋಸ್ಟ್ ಬೇಸಿಕ್ ಫಾರ್ಮ್ ಆಫ್ ಎ ವರ್ಡ್ ದಟ್ ಕ್ಯಾರೀಸ್ ಇಟ್ಸ್ ಮೇನ್ ಮೀನಿಂಗ್ ಆ್ಯಂಡ್ ಫ್ರಮ್ ವಿಚ್ ಅದರ್ ವರ್ಡ್ಸ್ ಆರ್ ಡಿರೈವ್ಡ್ ಬೈ ಆ್ಯಡಿಂಗ್ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್. ಅಂದ್ರೆ ಇದೊಂದು ಮೇನ್ ಮೀನಿಂಗ್ ಇರುತ್ತೆ. ಓಕೆ, ಇದರಿಂದ ಏನು ಮಾಡ್ತೀವಿ ನಾವು ಸಫಿಕ್ಸಲ್ಲಿ ಯೂಸ್ ಮಾಡ್ತೀವಿ, ಪ್ರಿಫಿಕ್ಸಲ್ಲಿ ಯೂಸ್ ಮಾಡ್ತೀವಿ. ಅದರಿಂದ ನಾವೇನು ಮಾಡ್ತೀವಿ ಬೇರೆ ಬೇರೆ ವರ್ಡ್ಸು ಕ್ರಿಯೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ ಫಸ್ಟ್ ಇವಾಗ ದ ರೂಟ್ ವರ್ಡ್ ಪೋರ್ಟ್ ಮೀನ್ಸ್, ಓಕೆ, ಇದರೊಳಗೆ ರೂಟ್ ವರ್ಡ್ ಪೋರ್ಟ್ ಅಂದ್ರೇನು ಟು ಕ್ಯಾರಿ. ಓಕೆ, ಎಕ್ಸಾಂಪಲ್ ಇವಾಗ ವಿತ್ ಸಫಿಕ್ಸ್, ಇಂಪೋರ್ಟ್ ಮೀನಿಂಗ್ ಗೊತ್ತಿಲ್ಲ ನಿಮಗೆ, ಬಟ್ ಪೋರ್ಟ್ ಅಂದ್ರೆ ಗೊತ್ತು. ಪೋರ್ಟ್ ಅಂದ್ರೇನು ಕ್ಯಾರಿ, ಅಂದರೆ ಏನೋ ಒಂದು ಏನು ಹೇಳ್ತಾ ಇದೆ, ಏನೋ ಕ್ಯಾರಿ ವರ್ಡ್ ಬಗ್ಗೆ ಮಾತಾಡ್ತಾ ಇದೆ. ಓಕೆ, ಏನು ಕ್ಯಾರಿ ಬಗ್ಗೆ ಮಾತಾಡ್ತಾ ಇದೆ. ಸಿಮಿಲರ್ಲಿ ಸಫಿಕ್ಸಲ್ಲಿ ನೋಡಿರಿ, ಇವಾಗ ಪೋರ್ಟೇಬಲ್ ಅಂದರೆ ಗೊತ್ತಿಲ್ಲ ನಿಮ್ಗೆ, ಬಟ್ ಪೋರ್ಟ್ ಅಂದ್ರೇನು ಏಬಲ್ ಟು ಕ್ಯಾರಿ. ಓಕೆ, ಫಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ಮೀನಿಂಗ್ ಏನು ಕ್ಯಾರಿ ಬಗ್ಗೆ ಮಾತಾಡ್ತಾ ಇದೆ ವರ್ಡ್. ಓಕೆ, ಇವಾಗ ನೋಡಿರಿ ಒಕ್ಯಾಬ್ ರೀಡಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಐತಿ. ಯಾವ ಅಂದರೆ ಫಸ್ಟ್ ನೀವೇನು ಮಾಡಬೇಕು, ಸ್ಪೆಲ್ಲಿಂಗ್. ಓಕೆ, ಸ್ಪೆಲ್ಲಿಂಗ್ ಚೆಕ್ ಮಾಡಬೇಕು. ವೊಕ್ಯಾಬ್ಲರಿ ಓದಬೇಕಾದ್ರೆ ಅದ್ರ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದರೆ ಇದು ಸ್ಪೆಲ್ಲಿಂಗ್ ಮಿಸ್ಪೆಲ್ಟ್ ಅಂತ ಬರುತ್ತೆ. ಓಕೆ, ಮಿಸ್ಪೆಲ್ಟ್ ಅಂತ ಸೆಕ್ಷನಲ್ಲಿ ಇಂಗ್ಲೀಷಲ್ಲಿ ಬರುತ್ತೆ. ಇದು 5 ಮಾರ್ಕ್ಸಿಗೆ ಬರುತ್ತೆ, ಬ್ಯಾಂಕ್ ಎಕ್ಸಾಮಲ್ಲಿ ಬರುತ್ತೆ, SSLಲ್ಲಿ ಬರುತ್ತೆ. ಓಕೆ, ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್. ಸೆಕೆಂಡು ಟೋನ್ ಆಫ್ ದಿ ವೊಕ್ಯಾಬ್ ಅಂದ್ರೆ ಇದು ಟೋನ್ ಪಾಸಿಟಿವ್ ಆಯಿತಾ ನೆಗೆಟಿವ್ ಆಯಿತಾ, ಭಾಳ ಇಂಪಾರ್ಟೆಂಟ್. ನಿಮ್ಮ ವೊಕ್ಯಾಬ್ಲರಿ ಟೋನ್ ಪಾಸಿಟಿವ್ ಆಯಿತಾ ನೆಗೆಟಿವ್ ಆಯಿತಾ ಅದು ಕಂಡುಹಿಡ್ಕೋಬೇಕು ಫಸ್ಟ್. ಓಕೆ, ಎಲ್ಲೆಲ್ಲಿ ಯೂಸ್ ಆಗುತ್ತೆ ನಿಮಗೆ, ಕ್ಲೋಸ್ ಟೆಸ್ಟು, ಎರರ್ ಡಿಟೆಕ್ಷನು, RC, ಸೆಂಟೆನ್ಸ್ ಇಂಪ್ರೂವ್ಮೆಂಟು, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಇಲ್ಲೆಲ್ಲ ಯೂಸ್ ಆಗುತ್ತೆ. ಆಮೇಲೆ ಥರ್ಡ್ ಪಾಯಿಂಟು ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು, ನೌನ್ ಆಯಿತಾ, ಪ್ರೊನೌನ್ ಆಯಿತಾ, ಏನು ಅಡ್ಜೆಕ್ಟಿವ್ ಆಯಿತಾ, ಏನು ಅಡ್ವರ್ಬ್ ಆಯಿತಾ. ಓಕೆ, ಈ ಥರ ಪಾರ್ಟ್ಸ್ ಆಫ್ ಸ್ಪೀಚ್ ಇಂಪಾರ್ಟೆಂಟ್ ನಿಮಗೆ. ಫಸ್ಟ್ ಅದು ಪಾರ್ಟ್ಸ್ ಆಫ್ ಸ್ಪೀಚ್ ಏನೈತಿ ಅದು ನೋಡ್ಕೋಬೇಕು. ಎಲ್ಲೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ, ಕ್ಲೋಸ್ ಟೆಸ್ಟು, ಎರರ್ ಡಿಟೆಕ್ಷನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಈ 3 ಪಾಯಿಂಟು ಭಾಳ ಇಂಪಾರ್ಟೆಂಟ್ ವೊಕ್ಯಾಬಲ್ಲಿ. ಇವಾಗ ಫಸ್ಟ್ ನಮ್ಮದು ರೂಟ್ ವರ್ಡ್ ನೋಡಿರಿ, ಫೈಲ್. ಓಕೆ, PHILE, ಫೈಲ್ ಅಂದ್ರೆ ಮೀನಿಂಗ್ ಏನಂದ್ರೆ ಟು ಲವ್. ಓಕೆ, ಮೀನಿಂಗ್ ಇದ್ರದ್ದು ಟು ಲವ್. ಈಗ ಇದ್ರ ಒಂದೇ ಐತಿ ರೂಟ್ ವರ್ಡ್, ಬಟ್ ಇವಾಗ ನೋಡಿರಿ ಎಷ್ಟು ಬರ್ತಾವೆ ನಮ್ಗೆ ವರ್ಡ್ಸ್ ಕ್ರಿಯೇಟ್ ಮಾಡ್ತೀವಿ. ಆಟೋ ಫೈಲ್ ಅಂದ್ರೆ ಒನ್ ಹೂ ಲವ್ಸ್ ಟು ಬಿ ಅಲೋನ್. ಓಕೆ, ಯಾರು ಒಬ್ಬಂಟಿಗೆ ಇರೋಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಏನಂತೀವಿ ನಾವು ಆಟೋ ಫೈಲ್ ಅಂತೀವಿ. ಇವಾಗ ಅಕ್ರೋ ಫೈಲ್ ಅಂತಂದ್ರೆ, ಅಕ್ರೋ ಅಂದ್ರೆ ಹೈಟ್. ಓಕೆ, ಅಕ್ರೋ ಅಂದ್ರೆ ಹೈಟು, ಫೈಲ್ ಅಂದ್ರೆ ಲವ್ ಅಂದ್ರೆ ಹೈಯೆಸ್ಟ್ ಮೌಂಟೇನ್ಸ್. ಓಕೆ, ಹೈಯೆಸ್ಟ್ ಮೌಂಟೇನ್ಸ್ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಏನಂತೀವಿ ನಾವು ಅಕ್ರೋ ಫೈಲ್ ಅಂತೀವಿ. ಈಗ ಬಿಬಿಲೋ ಅಂದ್ರೆ ಬುಕ್ಸ್ ಅಂತೀವಿ. ಫೈಲ್ ಅಂದ್ರೆ ಲವ್, ಅಂದ್ರೆ ಲವರ್ ಆಫ್ ಬುಕ್ಸ್, ಯಾರು ಬುಕ್ಸ್ ಓದೋಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಏನಂತೀವಿ ಬಿಬಿಲೋ ಫೈಲ್. ಓಕೆ, ಇವಾಗ ನೋಡಿರಿ ಸೈನ್ ಆಫ್ ಫೈಲ್. ಈಗ ಸೈನ್ ಆಫ್ ಫೈಲ್ ಗೊತ್ತಿಲ್ಲ ನಮಗೆ, ಬಟ್ ಫೈಲ್ ಅಂದ್ರೆ ಗೊತ್ತು. ಫೈಲ್ ಅಂದ್ರೇನು, ಫೈಲ್ ಅಂದ್ರೆ ಲವ್. ಓಕೆ, ಲವ್ ಅಂದರೆ ಏನೊಂದು ಪಾಸಿಟಿವ್ ಆಯ್ತಿದೆ. ಓಕೆ, ಸೈನ್ ಆಫ್ ಫೈಲ್ ಅಂದರೆ ಲವರ್ ಆಫ್ ಡಾಗ್ಸ್. ಓಕೆ, ನೆಕ್ಸ್ಟ್ ರೆಟ್ರೋ ಅಂದರೆ ಪಾಸ್ಟ್. ಓಕೆ, ನೀವು ಯಾವುದೋ ಒಂದು ಪುರಾತನ ವಸ್ತುಗಳನ್ನು ಇಷ್ಟಪಡ್ತೀರಾ ಅಂತಂದರೆ ಅದು ಏನಾಗುತ್ತೆ ರೆಟ್ರೋ ಫೈಲ್. ನೆಕ್ಸ್ಟ್ ಇವಾಗ ಥಿಯೋ ಅಂದರೆ ಗಾಡ್. ಓಕೆ, ಇದನ್ನು ರೂಟ್ ವರ್ಡ್ ಐತಿ. ಥಿಯೋ ಅಂದರೆ ಗಾಡ್. ಓಕೆ, ಒನ್ ಹೂ ಲವ್ಸ್ ಗಾಡ್. ಓಕೆ, ಅದೇನು ಥಿಯೋ ಫೈಲ್.